ಯಾರ್ಯಾರು ಕೋಳಿ ಫಾರಂ ಮಾಡಬೇಕು ಅಂದ್ಕೊಂಡಿದ್ದೀರಿ, ಕಂಪ್ನಿಗೆ ಏನಾದ್ರು ಏನೇನು ಖರ್ಚು ಬರ್ತದೆ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನು ನಿಮ್ಮ ರೈತ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ಮಿಲ್ ಲಾಗ್. ಬೆಳಗ್ಗೆ ಎದ್ದು ಕೋಳಿ ಫಾರಂ ಹತ್ರ ಬಂದು ರ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಕೋಳಿ ಇವತ್ತು ಎಷ್ಟು ದಿನ ಅಂದರೆ 25 ದಿವಸ ಆಗೈತೆ. ಕೋಳಿ ಎತ್ತುಕೊಂಡ ರೆಗ್ಯುಲರ್ ಕೆಲಸನೇ. ಫೀಡ್ ಹಾಕೊಂಡು ರ್ಯಾಕಿಂಗ್ ಮಾಡ್ಕೊಂಡು ಬೆಳಗ್ಗೆ ಸಂಜೆ ನೀರನ್ನ ತೊಳ್ಕೊಂಡು ಏನಾರು ಅಸ್ಮಾತ್ ಸೌಂಡ್ ಬತ್ತು ಅಂದರೆ ಸ್ಪ್ರೇ ಮಾಡ್ತೀವಿ. ಈ ಕಡೆ ನಮ್ಮ ಅಪ್ಪನವ್ರು ರ್ಯಾಕಿಂಗ್ ಮಾಡ್ತವ್ರೆ. ಈಸಿ ಫಾರಮ್ ಅಷ್ಟು ನಾರ್ಮಲ್ ಫಾರಮ್ ಅಷ್ಟು ರಿಸ್ಕ್ ಇರಲ್ಲ. ಈಸಿ ಫಾರಮಲ್ಲಿ ಎಷ್ಟು ಆದಾಯ ಐತೆ ಅಷ್ಟೇ ಖರ್ಚು ಐತೆ. ನಾರ್ಮಲ್ ಫಾರಮಲ್ಲಿ ನೀವು ಹೆಂಗೆ ಮಾಡ್ತೀರಾ ಹಂಗೆ ಖರ್ಚು ಉಳಿಸ್ಬೋದು. ನಾರ್ಮಲ್ ಸ್ಟೇಟಲ್ಲಿ ಕಂಪ್ನಿಗೆ ಏನಾದರೂ ಏನೇನು ಖರ್ಚು ಬರ್ತದೆ ಅಂತಂದರೆ ಇದ್ಲುದು, ಈಟುದು ಮತ್ತು ಕರೆಂಟ್ ಬಿಲ್ಲು ಮತ್ತು ನೀವು ಲೇಬರ್ ಕೊಟ್ಕೋತೀನಿ ಅದು ಖರ್ಚು ಬರುತ್ತೆ. ಇಷ್ಟು ಖರ್ಚು ಬರೋದಷ್ಟೇ. ನಮ್ದು 10,000 ಕರೆಂಟ್ ಬಿಲ್ ಬಂದರೆ ಈಸಿ ಸ್ಟೇಟಲ್ಲಿ 3 ಪಟ್ಟು 4 ಪಟ್ಟು ಬರುತ್ತೆ. ನಾರ್ಮಲ್ ಸ್ಟೇಟ್ಗೆ ನಿಪ್ಪಲ್ ಸಿಸ್ಟಮು ಮತ್ತು ಪೀಡ್ ಹಾಕೋದು ಮಿಷಿನರು ಹಾಕಿಸ್ಕೊಬಿಟ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಕೋಳಿ ಎತ್ತುಕಂಟ ಇನ್ನೂ ಹೆಂಗೆ ಕೆಲಸ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಈಗಲೇ ಹೋಗಿ ಫಾಲೋ ಮಾಡ್ಕೊಂಬಿಡಿ. ನಾನು ಹಾಕೋ ವಿಡಿಯೋ ನಿಮಗೆ ಪಟ್ಟಂತ ಬರ್ತದೆ. ಅಲ್ಲಿಂದ ದನಿ ಮೇಲೆ ಬಂದು ದನಗಳಿಗೆ ಮೇವು ಹೊಡಿತಾ ಇದ್ದೀನಿ. ದನಗಳಿಗೆ ಇನ್ನೂ ಮೇವು ಹಾಕಿರಲಿಲ್ಲ. ಅಲ್ಲಿಂದ ದನಗಳಿಗೆ ಕುರುಗಳಿಗೆಲ್ಲ ಮೇವೆಲ್ಲ ಹಾಕಾಯ್ತು. ಅಲ್ಲಿಂದ ಪಕ್ಕದೂರ್ಗೆ ಹೋಗಿ ಜೋಳ ಹಾಕೋದು ಮಿಷಿನ್ ಬಂದೆ. ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ ಹೆಂಗೆ ಜೋಳ ಹಾಕ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಈಗಲೇ ಹೋಗಿ ಫಾಲೋ ಮಾಡ್ಕೊಂಬಿಡಿಕೊಳ್ಳಿ. ಹಿಂದೆ ಸಂಜೆ ಆಯಿತು ಅಂದ್ರೆ ದನಗಳೆಲ್ಲ ಕಟ್ಟಾಕಿ ಹಾಲು ಕರಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಲೆಲ್ಲ ಕರ್ದಾಯ್ತು, ಡೈರಿಗೆ ಹೋಗಿ ಹಾಲು ಹಾಕ್ಬಿಟ್ಟು ಬಂದೆ. ಇವತ್ತಿನ ಕೆಲಸ ಇಷ್ಟೇ. ಇವತ್ತು ಮಿನಿಗಿಲಿಗೆ ಏನು ಮಾಡ್ತೀನಿ, ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ ಮಾಡಿಕೊಳ್ಳಿ ಗಾಯ್ಸ್.